ನಾನು ಇನ್ ಯಾವತ್ತೂ ಹೊರಗಡೆ ಹೋಗಲ್ಲ, ಮನೇಲೇ ಇರ್ತೀನಿ. ಯಾಕೆ ಚಿನ್ನಿ ಏನಾಯ್ತು ಅಳ್ತಿದ್ಯಾ? ಏನು ಇಲ್ಲ ಬಿಡು. ಯಾಕೆ ಪಾನಿಪುರಿ ಕೊಟ್ಮೇಲೆ ಸುಖಪುರಿ ಕೊಟ್ಟಿಲ್ವಾ? ಸುಮ್ನಿದ್ರೆ ಸರಿ. ಲೇ ಹೋಗ್ಬೇಕಾರೆ ಮಕ್ಕ ತುಂಬಾ ಮೇಕಪ್ ತುಂಬ್ಕೊಂಡು ಹೋಗಿದೆ, ಇವಾಗ ನೋಡ್ರಿ ಖಾಲಿ ಖಾಲಿ ಬರ್ತಿದ್ಯಾ, ತೊಳ್ಕೊ ಬಂದಿದ್ಯಾ, ಏನಾಯ್ತು? ಅದು ಈ ಚಳಿಗೆ ಮುಖ ಎಲ್ಲ ಬೂದಿ ಆಗಿತ್ತು, ಅದಕ್ಕೆ ಹೋಗಿ ಮುಖ ತೊಳ್ಕೊ ಬಂದೆ. ಅದಕ್ಕೆ ನನ್ ಮಾತು ಕೇಳ್ಬೇಕನ್ನೋದು. ಏನ್ ಹೇಳು? ಈ ವಿಂಟರ್ ಸೀಸನ್ ಅಲ್ಲಿ ಸೆಟಲ್ಡ್ ಆಗಿ ಮೇಕಪ್ ಮಾಡ್ಕೊಳ್ಳಕ್ಕೆ ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ಬಾ. ಹೌದು, ನಿಮ್ಗೂ ಈ ಕ್ಲೈಮೇಟ್ ಅಲ್ಲಿ ಈ ತರ ಮೇಕಪ್ ಮಾಡ್ಕೊಂಡ್ರೆ ಈ ತರ ಕಾಣುತ್ತೆ ಅಂತ ಭಯನಾ? ನಮ್ಮ ಅಣ್ಣಿ ನನ್ನನ್ನ ಕರೆದು ಒಂದ್ ಒಳ್ಳೆ ಪ್ರಾಡಕ್ಟ್ಸ್ ನ ಸಜೆಸ್ಟ್ ಮಾಡ್ದ. ಹೌದು, ಫೇಸಸ್ ಕೆನಡಾ ಅವರ ಪ್ರಾಡಕ್ಟ್ಸ್ ಅಲ್ಲಿ ಸೆಟಲ್ಡ್ ಆಗಿ ಹೆಂಗ್ ಮೇಕಪ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೋಸ್ಕರನೇ ಫಸ್ಟ್ ನಾನು ಯೂಸ್ ಮಾಡ್ತಿರೋದು ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರ್. ಇದನ್ನ ನೀವು ಫಸ್ಟ್ ಯೂಸ್ ಮಾಡೋದ್ರಿಂದ ಮ್ಯಾಟ್ ಫಿನಿಶ್ ಆಗಿ 12 ಅವರ್ಸ್ ಸ್ಟೇ ಇರುತ್ತೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಹೈಡ್ರಾ ಮ್ಯಾಟ್ 3-in-1 ಫೌಂಡೇಶನ್. ಇದು ಆಲೋವೆರಾದಿಂದ ಇನ್ಫ್ಯೂಸ್ಡ್ ಆಗಿರೋದ್ರಿಂದ ಇದನ್ನ ನೀವು ಫೌಂಡೇಶನ್ ಆಗಿ, ಮಾಯಿಶ್ಚರೈಸರ್ ಆಗಿ, ಹಾಗೆ ಸನ್ಸ್ಕ್ರೀನ್ ಆಗಿ ಕೂಡ ಯೂಸ್ ಮಾಡಬಹುದು. ಅಂಡ್ ಆಲ್ಸೋ ಇದು 10 ಅವರ್ ಲಾಂಗ್ ಸ್ಟೇ ಇರುತ್ತೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಫೇಸಸ್ ಕೆನಡಾ ಅವರ ಕಾಂಫಿ ಮ್ಯಾಟ್ ವಾವ್ ಲಿಪ್ಸ್ಟಿಕ್. ಈ ಲಿಪ್ಸ್ಟಿಕ್ ನಿಮಗೆ ಲೈಟ್ ವೇಟ್, ಫುಡ್ ಪ್ರೂಫ್, ವಾಟರ್ ಪ್ರೂಫ್ ಹಾಗೆ ಟ್ರಾನ್ಸ್ಫರ್ ಪ್ರೂಫ್. ಹಾಗೆ ಇದೇ ಲಿಪ್ಸ್ಟಿಕ್ ನಾನು ಬ್ಲಶ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಮೇಕಪ್ ಎಲ್ಲ ಮುಗಿದ್ಮೇಲೆ ಫೈನಲ್ ಟಚ್ ಗೆ ನಾನು ಮತ್ತೆ ಫಿಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಮೇಕಪ್ ಕ್ಲೀನ್ ಆಗಿ ಸೆಟ್ ಆಗುತ್ತೆ ಅಂತ. ನೋಡಿದ್ರಲ್ಲ ಫೇಸಸ್ ಕೆನಡಾ ಅವರ ಪ್ರಾಡಕ್ಟ್ಸ್ ಅಲ್ಲಿ ಎಷ್ಟು ಕ್ಲೀನ್ ಆಗಿ ರೆಡಿ ಆಗಿದ್ದೀನಿ ಅಂತ. ಸೊ ನಿಮ್ಗೂ ಈ ವಿಂಟರ್ ಸೀಸನ್ ಅಲ್ಲಿ ಕೇಕಿ ಮೇಕಪ್ ಬೇಡ ಅಂದ್ರೆ ಸೊ ನೀವು ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಕೋಬಹುದು. ಹಾಗೆ ಈ ಪ್ರಾಡಕ್ಟ್ಸ್ ನ ತಗೊಳ್ಳೋದು ತುಂಬಾನೇ ಈಸಿ. ನಿಮ್ಗೂ ಈ ಪ್ರಾಡಕ್ಟ್ಸ್ ಬೇಕು ಅಂದ್ರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ, ಬೈ ಮಾಡಿ. ಹಾಗೆ ಶಾಪ್ ಫ್ರಮ್ ಯುವರ್ ಫೇವರೇಟ್ ಬ್ಯೂಟಿ ವೆಬ್ಸೈಟ್ಸ್. ಟಾಟಾ, ಬಾಯ್.